ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ವೆಲ್ವೆಟ್ ಹೂವನ್ನ ಹೇಗೆ ಉತ್ಪಾದನೆ ಮಾಡಬೇಕು ಅನ್ನೋದ್ರ ಕುರಿತು ತಿಳ್ಕೊಳ್ಳೋಣ. ನಾನು ಡಾಕ್ಟರ್ ಸನ್ಮತಿ ನಾಯ್ಕ, ATS ತೋಟಗಾರಿಕೆ ವಿಜ್ಞಾನಿ, ICAR ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ. ಸೊ ವೆಲ್ವೆಟ್ ಹೂವ ಹೆಸರಿನಂತೆಯೇ ಇದು ವೆಲ್ವೆಟ್ ಬಟ್ಟೆ ರೀತಿಯಾಗಿ ಇರುವಂತಹ ಬಹಳ ತುಂಬಾ ಚೆನ್ನಾಗಿರುವಂತಹ ಒಂದು ಹೂವ. ಇದನ್ನ ನಾವು ಬೊಕ್ಕೆಗಳ ತಯಾರಿಕೆ ಮಾಡೋದ್ರಲ್ಲಿ ಉಪಯೋಗ ಮಾಡ್ತೀವಿ. ಅದಲ್ಲದೆ ಅಲಂಕಾರಿಕ ಸಸ್ಯವಾಗಿ ಇವಾಗ ಪುಷ್ಪ ಪ್ರದರ್ಶನಗಳಲ್ಲಿ ಎಲ್ಲ ಕಡೆ ನೀವು ನೋಡಿರ್ತೀರಾ. ಈ ಬೆಳೆಯನ್ನ ಬೆಳಿಬೇಕು ಅಂತ ಅಂದ್ರೆ ನಮಗೆ ಮೊದಲನೇದಾಗಿ ಬಿಸಿಲಿನ ಅಗತ್ಯ ಇದೆ. ತುಂಬಾ ಈ ಬೇಸಿಗೆ ವಾತಾವರಣ ಇರ್ಬೋದು, ಈ ನಮ್ಮ ಕಲಬುರಗಿ ಭಾಗದಲ್ಲಿ ಹೆಚ್ಚಿನ ಒಂದು ಆ ಬಿಸಿಲು ಇರುವಂತಹ ವಾತಾವರಣದಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಮುಖ್ಯವಾಗಿ ಈ ಬೆಳೆಯನ್ನ ಬೆಳಿಬೇಕು ಅಂತಂದ್ರೆ ಸುಮಾರು 6ರಿಂದ 8 ಗಂಟೆಗಳ ತನಕ ಪ್ರಕಾಶಮಾನವಾದ ಸೂರ್ಯನ ಬಿಸಿಲಿನಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ನಂತರ ಮಣ್ಣು ಸಮೃದ್ಧವಾಗಿರ್ಬೇಕು, ಹಾಗೆ ಸಾವಯವ ಅಂಶದಿಂದ ಕೂಡಿರ್ಬೇಕು. ಮಣ್ಣಲ್ಲಿ ನೀರು ನಿಲ್ಬಾರ್ದು, ಚೆನ್ನಾಗಿ ಬಸ್ದೋಗುವಂತಹ ಮಣ್ಣು ಇತ್ತು ಅಂತ ಅಂದ್ರೆ ಬೆಳವಣಿಗೆಗೆ ಉತ್ತಮ. ಹಾಗೆ ಈ ಬೆಳೆ ಮುಖ್ಯವಾಗಿ ನಮಗೆ ಬೇಸಿಗೆಯಲ್ಲಿ ಚೆನ್ನಾಗಿ ಬರುತ್ತೆ. ಹೆಚ್ಚಿನ ಒಂದು ತಂಪಿನ ವಾತಾವರಣ ಇತ್ತು ಅಂತ ಅಂದ್ರೆ ಬೆಳವಣಿಗೆ ಸ್ವಲ್ಪ ಕಡಿಮೆ ಆಗುತ್ತೆ. ಇದರಲ್ಲಿ ಬೇರೆ ಬೇರೆ ರೀತಿಯ ಜಾತಿಯಲ್ಲಿ ಲಭ್ಯ ಇದೆ. ಇವಾಗ ಸೆಲೋಶಿಯಾ ಪ್ಲೂಮೋಸಾ ಅಂತ ನೋಡ್ಬೋದು ನೀವು. ಇದು ಅಲಂಕಾರಿಕ ಸಸ್ಯವಾಗಿ ಬೆಳಿತೀವಿ. ಹಾಗೆ ಕ್ರಿಸ್ಟೇಟೆಡ್ ಕಾಕ್ಸ್ಕಾಮ್, ನಂತರ ವೀಟ್ ಸೆಲೋಶಿಯಾ ಅಂತೀವಿ, ಸಿಲ್ವರ್ ಕಾಕ್ಸ್ಕಾಮ್ ಅಂತ, ನಂತರ ಸೆಲೋಶಿಯಾ ಫ್ಲೋರಿಬಂಡ ಅಂತ ಇದೆ, ಪಾಮೇರಿ ಪಾಮ್ಸ್ ಕಾಕ್ಸ್ಕಾಮ್ ಅಂತ ಇದೆ, ನಂತರ ವೆಸ್ಟ್ ಇಂಡಿಯನ್ ಕಾಕ್ಸ್ಕಾಮ್, ಸೆಲೋಶಿಯಾ ನಿಟಿಡಾ. ಇದರಲ್ಲೂ ಕೂಡ ಸೆಲೋಶಿಯಾ ನಿಟಿಡಾದಲ್ಲಿ ಬರುವಂತಹ ಬೇರೆ ಬೇರೆ ತಳಿಗಳು, ಹಾಗೆ ಸೆಲೋಶಿಯಾ ವಿರ್ಗ್ಯಾಟ, ಹೀಗೆ ಬೇರೆ ಬೇರೆ ತಳಿಗಳು ಲಭ್ಯ ಇದೆ. ಹಾಗೆ ಈ ಬೆಳೆಯನ್ನ ನೀವು ಉತ್ಪಾದನೆ ಮಾಡಬೇಕು ಅಂತ ಅಂದ್ರೆ ಒಂದು ಬೀಜಗಳ ಮುಖಾಂತರ ಕೂಡ ಮಾಡ್ಬೋದು, ಹಾಗೆ ಕಟಿಂಗ್ಸ್ ಗಳ ಮುಖಾಂತರ ಕೂಡ ಮಾಡ್ಬೋದು. ಸೊ ಬೀಜಗಳು ಅಂತ ಅಂದ್ರೆ ನಾವು ಆಗಸ್ಟ್ ಮತ್ತೆ ಅಕ್ಟೋಬರ್ ತಿಂಗಳಲ್ಲಿ ಬೀಜಗಳನ್ನ ತಗೋಬಹುದು, ಇಲ್ಲಾಂದ್ರೆ ಮಾರ್ಚ್ ಮತ್ತೆ ಏಪ್ರಿಲ್ ಅಲ್ಲಿ ಬೀಜಗಳನ್ನ ತಗೋಬಹುದು. ಈ ರೀತಿ ತೆಗೆದುಕೊಂಡಂತ ಬೀಜಗಳನ್ನ ನಾವು ಸಸಿ ಮಡಿಗಳಲ್ಲಿ ಹಾಕಿ ಸಸಿಗಳು ಬಂದ ನಂತರ ಸುಮಾರು 20 ದಿನದ ನಂತರ ಇದನ್ನ ನಾವು ಮುಖ್ಯ ಭೂಮಿಗೆ ಹಾಕ್ಬೋದು. ಮುಖ್ಯ ಭೂಮಿಗೆ ಹಾಕಿ ನಾವು ಹಾಕಿದ ನಂತರ ಒಂದು 50 ದಿನದಲ್ಲಿ ಹೂ ಬರೋದಕ್ಕೆ ಪ್ರಾರಂಭ ಆಗತ್ತೆ. ಹಾಗೆ ಇಲ್ಲಿ ಕಟಿಂಗ್ಸ್ ಗಳ ಮುಖಾಂತರ ಕೂಡ ನಾವು ಸಸ್ಯ ಅಭಿವೃದ್ಧಿ ಮಾಡಬಹುದು. ಕಟಿಂಗ್ಸ್ ಗಳ ಅಂತ ಅಂದ್ರೆ ಮೇಲಿನ ಕುಡಿ ಭಾಗದಿಂದ ಸುಮಾರು 5ರಿಂದ 7 ಸೆಂಟಿಮೀಟರ್ ನಷ್ಟು ಕಟಿಂಗ್ಸ್ ಗಳನ್ನ ತೆಗೆದುಕೊಂಡು ಆ ಕಟಿಂಗ್ಸ್ ಗಳನ್ನ ನಾವು ಈ ಕೋಕೋಪೀಟ್ ಅಂತದ್ರಲ್ಲಿ ಇಟ್ವಿ ಅಂತ ಅಂದ್ರೆ ಬೇರು ಬರೋದಕ್ಕೆ ಪ್ರಾರಂಭ ಆಗತ್ತೆ. ನಂತರ ಈ ರೀತಿಯಾದಂತಹ ಕಟಿಂಗ್ಸ್ ಗಳನ್ನ ನಾವು ಮುಖ್ಯ ಭೂಮಿಗೆ ನಾಟಿ ಮಾಡೋದಕ್ಕೆ ಬಳಸ್ಕೋಬಹುದು. ಇಲ್ಲಿ ನಾಟಿ ಮಾಡೋದಕ್ಕೂ ಮೊದಲು ಭೂಮಿಯನ್ನ ಚೆನ್ನಾಗಿ ತಯಾರು ಮಾಡ್ಬೇಕಾಗತ್ತೆ. ಸುಮಾರು 1 ಹೆಕ್ಟೇರ್ಗೆ ಆದ್ರೆ 10ರಿಂದ 15 ಟನ್ನಷ್ಟು ಸಾವಯವ ಗೊಬ್ಬರವನ್ನ ನಾವು ಹಾಕ್ಬೇಕಾಗತ್ತೆ. ನಂತರ ಇಲ್ಲಿ ನಾವು ನಾಟಿ ಮಾಡ್ಬೇಕಾದ್ರೆ ಒಂದು ಸಸಿಯಿಂದ ಇನ್ನೊಂದು ಸಸಿಗೆ ಸುಮಾರು 20 ಸೆಂಟಿಮೀಟರ್ ಅಂತರವನ್ನ, ಹಾಗೆ ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ 30 ಸೆಂಟಿಮೀಟರ್ ಅಂತರವನ್ನ ನೀಡಿ ಬಿತ್ತನೆಯನ್ನ ಮಾಡಬಹುದು. ಹೆಚ್ಚಿನ ಗೊಬ್ಬರದ ಅಗತ್ಯ ಇಲ್ಲ. ಅಗತ್ಯವಿದ್ದಾಗ ವಾರಕ್ಕೆ ಒಂದು 2 ಬಾರಿ ಸಂಯುಕ್ತ ಪೋಷಕಾಂಶಗಳು ಅಂತ ಅಂದ್ರೆ ಇವಾಗ 19 19 19 ಅಥವಾ 20 20 20 ಇರ್ಬೋದು, ಇವುಗಳನ್ನ ನಾವು ಸಿಂಪರಣೆಯನ್ನ ಮಾಡೋದಕ್ಕೆ ಬಳಸಬಹುದು. ಹೆಚ್ಚಿನ ಒಂದು ಬಿಸಿಲಿದ್ರು ಕೂಡ ಸಹಿಸಿಕೊಳ್ಳುವಂತಹ ಒಂದು ಸಸ್ಯ ಇದು. ನೀರಾವರಿ ಅಂದ್ರೆ ತೇವಾಂಶ ಇರಬೇಕು, ಹೆಚ್ಚಿನ ನೀರು ನಿಲ್ಬಾರ್ದು. ಈ ರೀತಿಯಾದಂತಹ ಮಣ್ಣಲ್ಲಿ ನಾವು ಪ್ರತಿ ವಾರಕ್ಕೆ 2 ಬಾರಿ ಈ ರೀತಿ ನೀರಾವರಿಯನ್ನ ಮಾಡ್ಕೋಬಹುದು. ಹಾಗೆ ಇದರಲ್ಲೂ ನಾವು ಕುಡಿಯನ್ನ ಚೂಟಬಹುದು. ತುದಿ ಚೂಟೋದ್ರಿಂದ ಏನಾಗುತ್ತೆ, ಟಿಸಲು ಹೊಡೆಯೋ ಪ್ರಮಾಣ ಹೆಚ್ಚಾಗತ್ತೆ. ಹಾಗೆ ಹೂ ಬರುವಂತಹ ಒಂದು ಸಂಖ್ಯೆ ಕೂಡ ಹೆಚ್ಚಾಗತ್ತೆ. ಅವಾಗ ಗಿಡಗಳು ಆಕರ್ಷಕವಾಗಿ ಕಾಣತ್ತೆ. ಸೊ ಇದಿಷ್ಟು ವೆಲ್ವೆಟ್ ಹೂವ ಉತ್ಪಾದನೆ ತಂತ್ರಜ್ಞಾನದ ಕುರಿತು ಮಾಹಿತಿ. ಧನ್ಯವಾದಗಳು.